ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಬೀಮ್ ರೀಇನ್ಫೋರ್ಸ್ಮೆಂಟ್ ಏನಿದೆಯಲ್ಲ, ಆ ಬೀಮ್ ರೀಇನ್ಫೋರ್ಸ್ಮೆಂಟ್ಗೆ ಯಾವ ರೀತಿ ನಾವು ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಪೋಡಿಯಂ ಸ್ಲ್ಯಾಬ್ದು ಕಂಪ್ಲೀಟ್ ಬೀಮ್ದು ಶಟ್ರಿಂಗ್ ಲೇಔಟ್ ಅಂತಂದರೆ ಕಂಪ್ಲೀಟ್ ಎಲ್ಲ ಬೀಮ್ದು ಕೂಡ ನೇಮ್ಸು ಮತ್ತು ಅದರ ಸೈಜಸ್ ಎಲ್ಲ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಡ್ರಾಯಿಂಗು. ಈ ಡ್ರಾಯಿಂಗಿಗೆ ನಮ್ಮದು ಜನರಲ್ ಅರೇಂಜ್ಮೆಂಟ್ ಡ್ರಾಯಿಂಗ್ ಅಂತ ಹೇಳ್ತಾರೆ, ಅಥವಾ ಗ್ರೌಂಡ್ ಫ್ಲೋರ್ದು ಶಟ್ರಿಂಗ್ ಲೇಔಟ್ ಅಂತ ಕರೀತಾರೆ. ಸೊ ಈ ಡ್ರಾಯಿಂಗಲ್ಲಿ ನಮಗೆ ಎಲ್ಲ ಬೀಮ್ ಡೀಟೇಲ್ಸು ಮತ್ತು ಬೀಮ್ ಸೈಜು ಎಲ್ಲ ಸಿಗುತ್ತೆ, ಮತ್ತು ಸ್ಲ್ಯಾಬ್ ಡೀಟೇಲು ಕೂಡ ಸಿಗುತ್ತೆ. ಸೊ ಇದು ನಮ್ಮದು ಜನರಲ್ ಅರೇಂಜ್ಮೆಂಟ್ ಡ್ರಾಯಿಂಗು, ಮತ್ತು ಅದರಲ್ಲಿ ಕೆಲವೊಂದು ಸೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಕೆಲವೊಂದು ಸೆಕ್ಷನ್ಸ್ಗಳು ಕೂಡ ತೆಗೆದಿದ್ದಾರೆ. ಇಲ್ಲಿ ನೋಡಿ, ಕೆಲವೊಂದು ಸೆಕ್ಷನ್ಸ್ನಲ್ಲಿ ಮೆನ್ಷನ್ ಮಾಡಿ ನೋಡಿ, ಸೆಕ್ಷನ್ 1 ನೋಡಿ, ಸೆಕ್ಷನ್ 8, ಸೆಕ್ಷನ್ 2 ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಅದರದ್ದೆಲ್ಲ ಸೆಕ್ಷನು ಕೂಡ ಇದೆ. ಆ ಸೆಕ್ಷನ್ಸ್ ಎಲ್ಲ ರೀಡ್ ಮಾಡಿದ್ರೆ ನಮಗೆ ಆ ಬೀಮ್ದು ಶೇಪು, ಡೆಪ್ತು ಮತ್ತು ಎಲ್ಲೆಲ್ಲಿ ಕ್ರಿಟಿಕಲ್ ಪೋರ್ಷನ್ ಇದೆಯೋ ಅಲ್ಲೆಲ್ಲ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದು ಸೆಕ್ಷನ್ ಡ್ರಾಯಿಂಗು, ಮತ್ತು ಇದು ಕಂಪ್ಲೀಟು ಬೀಮ್ ಡ್ರಾಯಿಂಗು. ಸೊ ಇಲ್ಲಿ ನೋಡಿ, ಇದು ಬೀಮ್ ಡ್ರಾಯಿಂಗು B6 ಹಿಡಿದು B71 ತನಕ ಇದೆ. ಇದೇ ಥರ 6 ಪೇಜ್ ಇದೆ. ಸೊ ಕಂಪ್ಲೀಟ್ ಇದಿಷ್ಟು ಬೀಮು ಕೂಡ ನಮಗೆ ಡೀಟೇಲ್ ಎಲಿವೇಷನ್ಸು, ಯಾವ್ಯಾವ ಬೀಮಲ್ಲಿ ಏನೇನು ರಾಡ್ಸ್ ಇದೆ ಅನ್ನೋದನ್ನು ಈ ಬೀಮ್ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಬೀಮ್ಗಳನ್ನ ಯಾವ ರೀತಿ ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು, ಈ ಬೀಮ್ದೆಲ್ಲ ನಾವು ರಿಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ ಕಂಡುಹಿಡಿಯೋದಕ್ಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮೇಯ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮದು ಆ ಎಕ್ಸೆಲ್ ಶೀಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲರ್ ಕಾಲಮ್ಮು. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೇಮ್ ಇದು ನಾನು ನಿಮಗೆ ಎಕ್ಸೆಲನ್ನು ನಿಮಗೆ ನಂದು ಬಿಗಿನಿಂಗ್ ನಾವು ಫುಟಿಂಗ್ ರೀಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಐ ಡಿ ಕಾರ್ಡ್ ಚೆಕ್ ಮಾಡಿ, ಅದರಲ್ಲಿ ನಿಮಗೆ ಈ ಎಕ್ಸೆಲನ್ನು ಯಾವ ರೀತಿ ಟ್ಯಾಬ್ಲರ್ ಕಾಲಮನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಲೈನ್ಸ್ ಹೆಂಗೆ ಬೋಲ್ಡ್ ಮಾಡ್ಕೋಬೇಕು, ಮತ್ತು ಸೆಲ್ಸ್ಗಳನ್ನ ಯಾವ ರೀತಿ ಮರ್ಜ್ ಮಾಡ್ಕೋಬೇಕು, ಯಾವ ರೀತಿ ರ್ಯಾಪ್ ಟೆಸ್ಟ್ ಮಾಡ್ಕೋಬೇಕು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೋಡಿದ್ರೆ ನಿಮಗೆ ಟ್ಯಾಬ್ಲರ್ ಕಾಲಮನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ಥರ ಇದರಲ್ಲಿ ನೀವು ಟ್ಯಾಬ್ಲರ್ ಕಾಲಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಬಟ್ ಇದರಲ್ಲಿ ಏನೇನು ಕಂಟೆಂಟ್ಸ್ ಬೇಕು ಅನ್ನೋದನ್ನು ಮಾತ್ರ ನಾನು ಈಗ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೇಮ್ ಇದರಲ್ಲಿ ಹೆಡ್ಡಿಂಗ್ ಚೇಂಜ್ ಮಾಡ್ಕೊಳ್ಳಿ, ಪೋಡಿಯಂ ಸ್ಲ್ಯಾಬ್ ಬೀಮ್ ರೀಇನ್ಫೋರ್ಸ್ಮೆಂಟ್ BBS ಅಂತ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಏನೇನು ಡೀಟೇಲ್ಸ್ ಅಪ್ಪ ಅಂತಂದರೆ, ಸೀರಿಯಲ್ ನಂಬರು, ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮು, ನಂಬರ್ ಆಫ್ ಬೀಮ್ಸು ಆ್ಯಂಡ್ ನಂಬರ್ ಆಫ್ ಬಾರ್ಸು, ಡಯಾ ಆಫ್ ಬಾರು, ಕ್ಲಿಯರ್ ಕವರು. ಇದು ಕಾಮನ್ ಫಾರ್ ಬೀಮ್ಗೆ ಮತ್ತು ರಿಂಗಿಗೆ. ಮತ್ತು ಈ ಬೀಮ್ಸ್ಗೆ ಒಂದು ಸಪ್ರೇಟು ರೆಡಿ ಮಾಡಿದ್ದೀನಿ. ಈ ಬೀಮ್ಗೆ ಬಂದ್ಬಿಟ್ಟು ಬೀಮ್ ಡೀಟೇಲ್ಸ್ ಏನಿರಬೇಕು ಅಂತಂದರೆ, ಬೀಮಲ್ಲಿ ಲೆಂತು, ಬ್ರೆಡ್ತು, ಡೆಪ್ತು, ಮತ್ತು ನಂಬರ್ ಆಫ್ ಎಲ್ ಡಿದು ಲೆಂತು, ಟೋಟಲ್ ಲೆಂತು, ಮತ್ತು ಲ್ಯಾಪ್ ಕೋಎಫಿಷಿಯೆಂಟು, ಮತ್ತು ಲ್ಯಾಪ್ ಲೆಂತು. ಸೊ ಇದಿಷ್ಟು ನಮಗೆ ಬೀಮಲ್ಲಿ ಬರ್ತಕ್ಕಂಥ ಡೀಟೇಲ್ಸು. ನೆಕ್ಸ್ಟು ರಿಂಗಿಗೆ ಹೋದರೆ, ಆ ರಿಂಗಲ್ಲಿ ಎಷ್ಟು ನಂಬರ್ ಆಫ್ 135 ಡಿಗ್ರಿ ಬೆಂಡ್ ಇರುತ್ತೆ, ಎಷ್ಟು 90 ಡಿಗ್ರಿ ಬೆಂಡ್ ಇರುತ್ತೆ, ಸ್ಪೇಸಿಂಗ್ ಎಷ್ಟಿರುತ್ತೆ, ಹುಕ್ಕು ಲೆಂತು, ಮತ್ತು ಬೆಂಡ್ ಡಿಡಕ್ಷನ್ನು. ಇದಿಷ್ಟು ನಮಗೆ ರಿಂಗಲ್ಲಿ ಬರ್ತಕ್ಕಂಥ ಡೀಟೇಲ್ಸು. ಇದಿಷ್ಟು ಆಗಿದ್ಮೇಲೆ ನೆಕ್ಸ್ಟು ಕಟಿಂಗ್ ಲೆಂತ್ ಬಂದ್ಬಿಟ್ಟು ಸೇಮ್ ಮೈನ್ ಬಾರ್ಗೂ ಕಟಿಂಗ್ ಲೆಂತ್ ಅದೇ ಬರುತ್ತೆ, ಮತ್ತು ರಿಂಗಿಗೂ ಕೂಡ ಕಟಿಂಗ್ ಲೆಂತ್ ಬರುತ್ತೆ. ಕಟಿಂಗ್ ಲೆಂತ್ ಆಗಿದ್ಮೇಲೆ ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಬಾರ್ಸು, ಟೋಟಲ್ ಲೆಂತ್ ಇನ್ ಮೀಟರು, ಯೂನಿಟ್ ವೆಯ್ಟ್ ಇನ್ kg, ಮತ್ತು ಟೋಟಲ್ ವೆಯ್ಟ್ ಇನ್ kg/ಮೀಟ್ರು. ಸೊ ಇದಿಷ್ಟು ಆಗಿದ್ಮೇಲೆ ನಮ್ಮದು ನೆಕ್ಸ್ಟು ಡಯಾವೈಸು ಸಪ್ರೇಟ್ ಮಾಡ್ತಕ್ಕಂಥ ಕಾಲಮ್. ಇದು ಟೋಟಲ್ ಲೆಂತ್ ಇನ್ kgಸು. ಇದರಲ್ಲಿ 8 mm, 10 mm, 20, 12 ಎಲ್ಲ ನಮ್ಮದು ಏನೇನು ಡೈಮೆನ್ಷನ್ಸ್ ಇದೆಯೋ ಎಲ್ಲ ಡೈಮೆನ್ಷನ್ಸು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಡೈಮೆನ್ಷನ್ಗೆ ನಮ್ದು ಇಲ್ಲಿ ಕೆಳಗಡೆ ಇಫ್ ಕಂಡೀಷನ್ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಇದೆಲ್ಲ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲೂ ಕೂಡ ನೆಕ್ಸ್ಟು ಇದರದ್ದು ಫಾರ್ಮುಲಾಸ್ ಎಲ್ಲ ಯಾವ ರೀತಿ ರೀಡಿಂಗ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ರೀಡಿಂಗ್ ಎಂಟ್ರಿ ಮಾಡಬೇಕಾದ್ರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಮೇಯ್ನ್ಲಿ ನಮಗೆ ಟ್ಯಾಬ್ಲರ್ ಕಾಲಮನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನೇ ಮೇನ್ ಕಾನ್ಸೆಪ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.